ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಮುಂಗಾರು ಚುರುಕುಗೊಂಡಿದ್ದು ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮತ್ತೆ ಪ್ರವಾಹ ಭೀತಿ ಎದುರಾಗಿದೆ. ಕಳೆದ ವರ್ಷ ಭೀಮಾ ನದಿಯ ಪ್ರವಾಹಕ್ಕೆ ಕಲಬುರಗಿ ಜಿಲ್ಲೆಯ ನೂರಾರು ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿದ್ವು. ಆದರೆ ಆ ದುರಂತಕ್ಕೆ ತುತ್ತಾದ ಅನೇಕ ಸಂತ್ರಸ್ತರಿಗೆ ಇಂದಿಗೂ ಸಮರ್ಪಕ ಪರಿಹಾರ ದೊರೆತಿಲ್ಲ. ಇದೀಗ ಮತ್ತೊಮ್ಮೆ ಮಳೆಗಾಲ ಆರಂಭ ಆಗ್ತಿರೋದ್ರಿಂದ ಪ್ರವಾಹ ಪೀಡಿತರಲ್ಲಿ ಆತಂಕ ಮನೆ ಮಾಡಿದೆ. ಮಳೆಗಾಲ ಆರಂಭವಾಗ್ತಿದ್ದಂತೆ ಭೀಮಾ ನದಿ ತೀರದ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಕಳೆದ ವರ್ಷದ ಪ್ರವಾಹ ಅಫ್ಜಲಪುರ, ಜೇವರ್ಗಿ ಹಾಗೂ ಚಿತ್ತಾಪುರ ತಾಲೂಕಿನ 120ಕ್ಕೂ ಹೆಚ್ಚು ಗ್ರಾಮಗಳ ಜನಜೀವನವನ್ನ ಅಸ್ತವ್ಯಸ್ತಗೊಳಿಸಿತ್ತು. ಮನೆಗಳು ನೀರಿನಲ್ಲಿ ಮುಳುಗಿದ್ವು, ಜಾನುವಾರು, ಕುರಿ, ಕೋಳಿಗಳು ಕೊಚ್ಚಿ ಹೋಗಿದ್ವು. ಸಾವಿರಾರು ಕುಟುಂಬಗಳು ತಮ್ಮ ನಿವಾಸ ಕಳೆದುಕೊಂಡು ಸಂಕಷ್ಟ ಅನುಭವಿಸಿದವು. ಆ ದುರಂತದ ನೆನಪುಗಳು ಇನ್ನು ಮಾಸದಿರುವಾಗಲೇ ಮತ್ತೊಮ್ಮೆ ಮಳೆಗಾಲ ಆರಂಭವಾಗಿರುವುದು ಜನರಲ್ಲಿ ಭಯ ಹೆಚ್ಚಿಸಿದೆ. ಅಪಾರ ನಷ್ಟ ಅನುಭವಿಸಿದ್ರೂ ಸರ್ಕಾರದಿಂದ ನಿರೀಕ್ಷಿತ ಮಟ್ಟದ ಪರಿಹಾರ ದೊರೆತಿಲ್ಲ ಎಂದು ಸಂತ್ರಸ್ತರು ಆರೋಪಿಸುತ್ತಿದ್ದಾರೆ. ಕೆಲವರಿಗೆ ಕೇವಲ 5,000 ರೂಪಾಯಿ ಪರಿಹಾರ ನೀಡಲಾಗಿದೆ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಪ್ರತಿ ವರ್ಷ ಪ್ರವಾಹದ ಸಂದರ್ಭದಲ್ಲಿ ಮನೆ ಬಿಟ್ಟು ಸುರಕ್ಷಿತ ಪ್ರದೇಶಗಳಿಗೆ ತೆರಳುವ ಅನಿವಾರ್ಯತೆ ಎದುರಾಗುತ್ತದೆ ಎಂದು ಜನ ಅಳಲು ತೋಡಿಕೊಳ್ತಿದ್ದಾರೆ. ಹೊಳೆ ಪೂರಾ ನೀರು ಬಂದಿತ್ತು ಮನೆಗೆ ಬಂದರೂ ಕೂಡ ನಾವು ಹೋಗಿ ಕಂಪ್ನಿಯಾಗಿದ್ದೇವ್ರಿ. ಮಳೆ ಸಾರಿ ಕಾಗಲ ಪತ್ರ ಎಲ್ಲ ತೊಂದರು. ತೊಂದ್ಮೇಲೆ ನಮಗೆ 1 ರೂಪಾಯಿ ಬಂದಿಲ್ಲ. ಕೆಲವು ಮುಣಿಲಾರ್ದ ಮನೆಗೆ ಬಂದಾವ, ಮುಣಿಗಿದ ಮನೆಗೆ ಬಂದಿಲ್ಲ. ಅವ್ರಿಗೆ 10,000 ಮೊದಲು ಬಂದಾವ್ರಿ. ಈ ಸಾರಿ ಏನೋ 5,000 ಬಂದಾವತ್ತಾರೆ. ನಮಗೂ ಬಿಲ್ಕುಲ್ ಇಲ್ರಿ. ನಮಗೆ 2 ವರ್ಷ ಆಯ್ತು. ಎಲ್ಲ ಹೋಯ್ದೀವ್ರಿ. ಮತ್ತೊಂದೆಡೆ ಸಂಭವನೀಯ ಪ್ರವಾಹ ಪರಿಸ್ಥಿತಿಯನ್ನ ಸಮರ್ಥವಾಗಿ ಎದುರಿಸಲು ಜಿಲ್ಲಾಡಳಿತ ಸಜ್ಜಾಗಿದೆ. ಪ್ರತಿ ತಾಲೂಕಿನಲ್ಲಿ ನಿಯಂತ್ರಣ ಕೊಠಡಿಗಳನ್ನ ಸ್ಥಾಪಿಸಲಾಗುತ್ತಿದ್ದು, ಎನ್ಡಿಆರ್ಎಫ್ ಹಾಗೂ ಎಸ್ಡಿಆರ್ಎಫ್ ತಂಡಗಳನ್ನ ಸನ್ನದ್ಧ ಸ್ಥಿತಿಯಲ್ಲಿ ಇರಿಸಲಾಗಿದೆ. ಅಗತ್ಯ ಬೋಟ್ಗಳು ಹಾಗೂ ರಕ್ಷಣಾ ಸಾಧನಗಳ ವ್ಯವಸ್ಥೆಯನ್ನ ಮಾಡಲಾಗುತ್ತಿದೆ. ಭೀಮಾ ನದಿಗೆ 4 ಲಕ್ಷ ಕ್ಯೂಸೆಕ್ಗಿಂತ ಹೆಚ್ಚಿನ ನೀರು ಹರಿದು ಬಂದರೆ ಮುಳುಗಡೆಯಾಗುವ ಪ್ರದೇಶಗಳನ್ನ ಈಗಾಗಲೇ ಗುರುತಿಸುವ ಕಾರ್ಯ ನಡೆದಿದೆ. ಪ್ರವಾಹ ಬಂದಂಥ ಸಂದರ್ಭದಲ್ಲಿ NDRF ಮತ್ತು SDRF ಮಾರ್ಗಸೂಚಿಗಳ ಅಡಿಯಲ್ಲಿ ಹಾನಿ ಮತ್ತು ನಷ್ಟ ಆಗುತ್ತೆ, ಅದಕ್ಕೆ ಪರಿಹಾರಗಳನ್ನು ನಿಗದಿಪಡಿಸಿರ್ತಾರೆ. ಅದರ ಪ್ರಕಾರ ಅಲ್ಲಿ ಇರುವಂತಹ ಸ್ಥಳೀಯ ತಂಡ, ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಮತ್ತು ಇನ್ನಿತರ ಸಂಬಂಧಪಟ್ಟಂಥ ಅಧಿಕಾರಿಗಳ ಒಂದು ತಂಡ ಇರುತ್ತೆ. ಆ ತಂಡಗಳು ಅದನ್ನು ಸರ್ವೆ ಕಾರ್ಯ ಮಾಡಿಬಿಟ್ಟು ಅಲ್ಲಿ ನಷ್ಟ ಆಗಿರುವಂಥ ಏನು ಘಟನೆಗಳಿದ್ದಾವೆ ಅಲ್ಲಿ ಅದಕ್ಕೆ ಸೂಕ್ತ ಪರಿಹಾರ ಕೊಡೋದಕ್ಕೆ ಪ್ರಸ್ತಾವನೆಗಳನ್ನು ಸಲ್ಲಿಸ್ತಾರೆ. ಇನ್ನು ಕಳೆದ ವರ್ಷದ ಪ್ರವಾಹದ ನೋವಿನಿಂದ ಇನ್ನೂ ಚೇತರಿಸಿಕೊಳ್ಳದ ಜನರು ಮತ್ತೊಂದೆಡೆ ಮತ್ತೆ ಮಳೆಗಾಲ ಆರಂಭವಾಗಿರುವುದರಿಂದ ಆತಂಕದಲ್ಲಿ ದಿನ ಕಳೆದಿದ್ದಾರೆ. ಸಮರ್ಪಕ ಪರಿಹಾರ ಹಾಗೂ ಶಾಶ್ವತ ಪುನರ್ವಸತಿ ಒದಗಿಸುವಂತೆ ಸಂತ್ರಸ್ತರ ಒತ್ತಾಯ ಮುಂದುವರೆದಿದೆ. ಶ್ರೀಕಾಂತ್ ಬೀರಾಳ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ.